ಲಾಶಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಎಲ್ಲ ಅಮ್ಮಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಸೊ ಇಯರ್ ಫುಲ್ ಅವರು ನಮಗೆ ಅಂತ ವರ್ಕ್ ಮಾಡಿರ್ತಾರೆ, ನಮ್ಮನ್ನು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಸೊ ಮದರ್ಸ್ ಡೇ ಅನ್ನೋದು ಸಮಥಿಂಗ್ ಅವ್ರಿಗೂ ಸ್ಪೆಷಲ್ ಫೀಲ್ ಮಾಡಿಸ್ಬೇಕಲ್ಲ, ಹಾಗಾಗಿ ನಾನಿವತ್ತು ಅಮ್ಮನ ಔಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೆ ಏನೇನು ಮಾಡ್ಬೋದು ಬೆಸ್ಟ್ ಅದನ್ನು ಟ್ರೈ ಮಾಡುವ ಬನ್ನಿ. ಇಲ್ಲಿ ಅಮ್ಮ. ಹಾಯ್, ಏನು ಸಮಾಚಾರ? ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಅಷ್ಟೇನಾ? ಏನು ಹೇಳಲ್ವ ಜನಕ್ಕೆ? ನೀವೇ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಅಂತೀರಾ? ಮೀನಾ ಏನೇ ಈಗೇನು ಅಂದರೆ ಅಮ್ಮನೂ ಪರ್ಪಲ್ ಹಾಕೋಕ್ಕೆ ಹೇಳಿದೆ, ಬಟ್ ಅವ್ರದ್ದು ಬೇರೆ ಪರ್ಪಲ್ ಆಯಿತು, ಡ್ರೆಸ್ ನಾನು ಬೇರೆ ಪರ್ಪಲ್ ಆಗಿದೆ. ಎನಿವೇ ಓಕೆ, ಊಟ ಮಾಡಿದ್ದಾರೆ ಪಪ್ಪ ಅಮ್ಮ. ಸೊ ಫಸ್ಟ್ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಏನು ಅಂದರೆ ಪ್ಲ್ಯಾನ್ ಇದ್ದಿದ್ದು ನಂದು ಮತ್ತು ಅಮ್ಮಂದಷ್ಟೇ, ಇಬ್ಬರೇ ಹೋಗೋಣ ಅಂತ ಪ್ಲ್ಯಾನ್ ಇರೋದು. ಅವರು ಅಮ್ಮ ಅವ್ರ ಗಂಡನ ಬಿಟ್ಟು ಬರೋಕ್ಕೆ ರೆಡಿ ಇಲ್ಲ. ಏನಮ್ಮ ಮತ್ತು ಡ್ರೈವ್ ಮಾಡ್ತೀರಾ? ಪಕ್ಕ ನೋಡೋಣ, ಡ್ರೈವ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತೈತೆ, ಬಟ್ ಡೌಟ್. ನೋಡೋಣ, ನಾನೇ ಮಾಡ್ತೀನಿ ಡ್ರೈವ್, ಬಟ್ ಸಿಟಿಲೆಲ್ಲ ಹೋಗ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಎಷ್ಟೋ ದಿನ ಆದ್ಮೇಲೆ ಕಾರ್ ಓಡಿಸೋದೇ ಬಿಟ್ಟಿತ್ತು ಅಮ್ಮ, ಮತ್ತೆ ಓಡಿಸ್ತೈತೆ, ಹೋಗ್ತಾ ಇದ್ದೀನಿ. ಅದು ನಾನು ಓಡಿಸಲ್ಲ ಸಾಕು ಅನ್ನುತ್ತೆ, ವೀಡಿಯೋಗೆ ಓಡಿಸ್ತೀನಿ ಆಮೇಲೆ ಓಡಿಸಲ್ಲ ಅನ್ನುತ್ತೆ. ಏನೋ ನಾಟಕ ಮಾಡ್ಬೋದು. 2 ವರ್ಷ ಆಗೈತೆ ನಾನು ಕಾರ್ ಓಡಿಸಿ, ಇವತ್ತು ಓಡಿಸಿ ಅಂತ ಕೊಟ್ಟವಳು. ನೀವೇನು ದಿನ ಓಡಿಸೋಡ್ಬೇಡಿ ಅಂತೀವಾ? ಕೊಡ್ಬೇಕಲ್ಲ, ದಿನ ಓಡಿಸೋಕೆ ಕೊಡಲ್ವಲ್ಲ ಯಾರು? ನೀವು ತಗೊಂಡು ಓಡಾಡಿ, ಮನೆ ಹತ್ರ ಅಷ್ಟು ಕಾರ್ ಇರುತ್ತೆ, ನಿಮ್ಗೆ ಒಂದು ತಗೊಂಡು ಓಡಾಡೋಕೆ ಪ್ರಾಬ್ಲಮ್ಮಾ? ಅಲ್ಲ ಗೈಸ್, ಇಂಡಿಕೇಟ್ರ್ ಹಾಕೋದು. ನಮ್ಮಪ್ಪ ಹಂಗೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ನಮ್ಮಮ್ಮ ಕಾರ್ ಓಡ್ಸೋಕ್ಕೆ ಬಂದಿದ್ದ ತಕ್ಷಣ ಓ ಓ ಓ ಬೇಡ ಬೇಡ ನಾನು ಓಡಿಸ್ತೀನಿ, ಅವಳಿಗೆ ಓಡ್ಸೋಕೆ ಬರೋಲ್ಲ ಅಂತೆ. ಬೇರೆ ಟೈಮ್ ಬೇರೆ ಊರಿಂದ ಕಾರ್ ತರಬೇಕಾದ್ರೆ ನಮ್ಮಮ್ಮ ಓಡಿಸ್ಕೊ ಬರಬೇಕು, ಆಯಿತಾ? ಈಗ ಸಿಟಿಲೆಲ್ಲ ಓಡ್ಸೋಕ್ಕೆ ನಮ್ಮಮ್ಮ ಬೇಡ. ನೋಡಿರಿ ಏನು ಗಾಬರಿ ಆಗ್ತೈತೆ ನಮ್ಮಪ್ಪ. ಯಾಕೆ ಭಯನಾ ಪಪ್ಪ? ಹಾಂ, ಭಯನೇನೆ ಮೀನಾ? ಅಮ್ಮಮ್ಮ ಫುಲ್ ಆರಾಮಾಗಿ ಡ್ರೈವ್ ಮಾಡ್ತೈತೆ. ಇಲ್ಲಿಗೆ ನಾವು ಸ್ಟ್ಯಾಂಡ್ ಹಾಕ್ಸಿದ್ರೆ ಕರೆಕ್ಟ್ ಆಗುತ್ತೆ, ಹಿಂಗೆ ಬೆಟ್ಟಬ್ರಿಗೆ ಮಾಡೋಕ್ಕೆ. ಹೆಂಗೆ ಅನಿಸ್ತಿತ್ತು ಎಷ್ಟೊಂದು ದಿನ ಆದ್ಮೇಲೆ ಓಡಿಸ್ತಿರೋದು? ಸ್ವಲ್ಪ ಭಯ ಅನ್ನಿಸ್ತೈತೆ. ಸ್ವಲ್ಪ ಭಯನಾ? ಎಸ್, ಜಾಸ್ತಿ ಇಲ್ಲ. ಜಾಸ್ತಿ ಏನು ಬೇಕು ಮದರ್ಸ್ಡೇಗೆ? ಸ್ಯಾರಿ. ಕರೆಕ್ಟ್, ಹಲವು ಕೊಡ್ತಾ ಸ್ಯಾರಿ ಏನು ಬೇಡ? ಸ್ಯಾರಿ ಏನು ಬೇಡ, ಯಾಕಂದರೆ ಸ್ಯಾರಿ ಇದೆ, ಒಂದು 30 ಸ್ಯಾರಿ ಇದೆ ಹೊಸದು, ಹಂಗಾಗಿ ಬೇಡ. ಮತ್ತೇನು ಬೇಕು? ಮತ್ತೇನು ಬೇಕು? ಒಂದು ಉಂಗುರ ಕೊಡಿಸ್ತೀನಿ ಟೈಮ್ಗಳಲ್ಲಿ. ಈಗ ತಾನೇ ವಾಲ ಕೊಡಿಸಿದ್ದೀನಿ ಬರ್ತಡೆಗೆ, ಈಗ ಉಂಗುರ ಬೇಕಾ? ಬೇಡ, ನೀನೇನು ಕೊಡಿಸ್ತೀಯ ಕೊಡಿಸು. ಗಾಯ್ಸ್, ನಮ್ಮಮ್ಮ ಒಂದು ಸ್ವಲ್ಪ ಜಾಸ್ತಿಗೆ ಕೇಳ್ತೈತೆ. ಏನೋ ಚಿಕ್ಕ ಪುಟ್ಟದ್ದು ಕೇಳೋಣ ಅನ್ನೋದಿಲ್ಲ ನಮ್ಮ. ಗಾಯ್ಸ್, ಈಗ ನಾವು ಐಬ್ಯಾಕೋಗೆ ಬಂದಿದ್ದೀವಿ. ಮದರ್ಸ್ ಡೇ ಸ್ಪೆಷಲ್ ಅಮ್ಮ ಕಾಲಿ ಒಂದು ಚಿಕ್ಕ ಕೇಕ್ ಕಟ್ ಮಾಡಿಸೋಣ ಅಂತ. ಆ್ಯಂಡ್ ಇದು ನಮ್ಮಿಬ್ಬರು ಫೇವ್ರೆಟ್ ಫ್ಲೇವರ್ ಐಬ್ಯಾಕೋದಲ್ಲಿ ಮ್ಯಾಂಗೋ ಮತ್ತು ಬ್ಲ್ಯಾಕ್ ಕರೆಂಟ್ ಇರುತ್ತೆ ಅದರಲ್ಲಿ. ಸೊ ಇಡೀ ಒಂದು ನಿಮಿಷ ಹ್ಯಾಪಿ ಮದರ್ಸ್ ಡೇ ಅಂತ. ನೆಕ್ಸ್ಟ್ ವರ್ಷಕ್ಕೆ ಏನು ಡ್ರೀಮ್ ಇದೆ? ಅದು ಕಟ್ ಮಾಡೋದು. ನೆಕ್ಸ್ಟ್ ವರ್ಷಕ್ಕೆ ಟ್ರಿಪ್ ಹೋಗ್ಬೇಕು ಅಂತ. ಎಲ್ಲಿಗೆ? ಕಾಶ್ಮೀರ. ಕಾಶ್ಮೀರಕ್ಕೆ ಟ್ರಿಪ್ ಹೋಗ್ಬೇಕು ಅಂತಿದ್ದೀನಿ. ಏನಾಗುತ್ತೆ ಅಂತ
ಏನೇನು ಚೆನ್ನಾಗಿರೋ ಫ್ಲೇವರೇ ತಗೊಳ್ಳೋದು ನಾವು ಯಾವಾಗಲೂ. ಅದು ಚೆನ್ನಾಗಿದೆ ಅಂತೆ. ಮೀನು ಎಷ್ಟಿಂದ ಕೇಕು? ಅರ್ಧ ಕೆ ಜಿ ತಿಂದವಳೆ. ನಾವಿಬ್ರು ಸೇರ್ಕೊಂಡು ಸ್ವಲ್ಪ ನಮ್ತಿದ್ರೆ ಮೀನೇ ಅರ್ಧ ಕೆ ಜಿ ತಿಂದ್ಬಿಟ್ಟವಳೆ. ಫುಲ್ ಅವಳೇ ತಿಂದಿರೋದು. ಅದನ್ನ ಆ್ಯಕ್ಚುಲಾಗಿ ಗಾಯ್ಸಿಗೆ ಏನು ಅಂದರೆ ನಾವು ಇನ್ನೂ ಬೇರೆ ಕಡೆ ಎಲ್ಲ ಹೋಗಬೇಕಿತ್ತು. ಬಟ್ ಸ್ಟಿಲ್ ಈಗ ವರನಣ್ಣ ಬಂದಿದ್ದಾರೆ ಮನೆಗೆ. ಅವ್ರನ್ನ ಮಾತಾಡ್ಸ್ಕೊಂಬಿಟ್ಟು ಅವ್ರಿಗೂ ಕೇಕ್ ಕೊಟ್ಟು, ಅವ್ರಿಗೆ ಕೇಕ್ ತೊಗೊಂಡಿದ್ದೀನಿ ಪಾರ್ಸಲು. ಅವ್ರಿಗೂ ಕೇಕ್ ಕೊಟ್ಟು, ರಾಹುಲಿಗೆ ಕೇಕ್ ಕೊಟ್ಟು ಮತ್ತೆ ರಿಟರ್ನ್ ಸಿಟಿಗೆ ಬರೋಣ. ಒಂದು ಸತಿ ಮನೆಗೆ ಹೋಗ್ಬಿಟ್ಟು ರಿಟರ್ನ್ ಬರ್ತೀವಿ. ಓಕೆ, ವರನಣ್ಣ ಇದ್ದಾರೆ. ಅಮ್ಮ ಎಲ್ಲಿ ಬಂದಿದೆ? ಸ್ಯಾರಿ ತಗೋಬಿಟ್ಟು ಬಂದ್ವಿ. ಏನು ಗೊತ್ತಾ, ಇವಳು ಕಮ್ಮಿ ಸೀರೆ ಕೊಡಿಸ್ಬಿಟ್ಟಿದ್ಲು. ಈಗ ನೋಡಿ ಚೇಂಜ್ ಮಾಡಿ ಬೇರೆ ತಂದೆ. ಜಾಸ್ತಿ ಇದು 1700 ರೂಪಾಯಿ ಕೊಡಿಸ್ಬಿಟ್ಟಿದ್ಲು. ಈಗ ಹೋಗಿ 3000 ರೂಪಾಯಿ ತಗೊಂಡು ಇಷ್ಟ ಆಗಿದೆ. ಗಾಯ್ಸ್ ಏನು ಪ್ರಾಬ್ಲಮ್ ಅಂದರೆ ನಮ್ಮಮ್ಮಂಗೆ ರೇಟ್ ನೋಡಿ ಸೀರೆ ಇಷ್ಟ ಆಗಲ್ವೋ ಅಥವಾ ಕಮ್ಮಿ ರೇಟಿಗೆ ಸೀರೆಗಳೇ ಇಷ್ಟ ಆಗಲ್ವೋ ಅದು ನನಗೆ ಗೊತ್ತಿಲ್ಲ. ನೋಡಬೇಕಿತ್ತು ಮುಖ. ನಮಗೆ ಸೀರೆ ಹಿಂಗೆ ಅದು ಹಳೆ ಸೀರೆ ಇದ್ದಂಗೆ ಐತೆ. ಜೊತೆಗೆ ನಮ್ಮ ಅಪ್ಪ ಬೇರೆ ಆ ಸೀರೆನೇ ಚೆನ್ನಾಗಿಲ್ಲ, ಹಳೆ ಸೀರೆ ಇದ್ದಂಗೆ ಐತೆ ಅಂತೆ. ಹಿಂಗೆ ಬರೀ ಇವ್ರ ಜೊತೆ ಎಲ್ಲ ಶಾಪಿಂಗ್ ಹೋಗಬೇಕು ಅಂದರೆ ನಾವು 10,000 ರೂಪಾಯಿ ಬಜೆಟ್ ಇಟ್ಟರೆ ಆಗಲ್ಲ. ಇವ್ರಿಗೆ ಏನಿದ್ರು ಲೈಕ್ 50,000 ಹಿಂಗೆ. ಇವಳು ಮದುವೆಗೆ ನಾವು ಒಂದು ಲಕ್ಷ ಇಟ್ಟಿದ್ವಿ. 1 ಲಕ್ಷ 1.5 ಲಕ್ಷ. ಅಲ್ಲಿ ಹೋದ್ಮೇಲೆ ಒಂದು 5 ಲಕ್ಷ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಏನು 1 ಲಕ್ಷ ಮೊಮ್ಮಂಗೆ ಇಟ್ಕೊಂಡೈತೆ ಅನಿಸುತ್ತೆ. ನಾನು ಕಾಸ್ಟ್ಲಿ ಇಲ್ಲ. ನಾವು ಲೋ ಮೇಂಟೆನೆನ್ಸ್, ನಮ್ಮಮ್ಮ ಹೈ ಮೇಂಟೆನೆನ್ಸ್. ನೋಡೋಣ. ಹಾಯ್ ಗಾಯ್ಸ್, ಏನು ಅಂದರೆ ಸೀರೆ ತೊಗೊಂಡು ಸೀರೆ ಮುಗಿಸ್ಬಿಟ್ಟು ಒಡವೆ ಅಂಗಡಿಗೆ ಹೋದು. ಒಡವೆ ಅಂಗಡಿಯಿಂದ ಪೂರ್ಣಂದು ಮದುವೆ ಇದೆ 13ನೇ ತಾರೀಕು. ಪೂರ್ಣಂದು ಮದುವೆ ಇದೆ 13ನೇ ತಾರೀಕು. ಹಂಗಾಗಿ ಒಂದು ಸಣ್ಣ ಗಿಫ್ಟ್ ತಗೊಂಡು ಹೋಗಿ ಅಲ್ಲಿ. ಈಗ ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಗಿಫ್ಟ್ ಒಂದು ಫೋಟೋ ಹಾಕ್ತೀನಿ. ಆಂಜನೇಯಂದು ಸಿಲ್ವರ್ದು, ಅದಕ್ಕೆ ಗೋಲ್ಡ್ ಕೋಟೆಡ್ ಇದೆ, ಚೆನ್ನಾಗಿದೆ. ಆ ಥರ ಇದೆ, ಅದನ್ನು ತೊಗೊಂಡಿದ್ದೀವಿ. ಈಗ ಏನಿಲ್ಲ, ಸ್ಫೂರ್ತಿ ಇವಾಗ ಊಟ ಕೊಡಿಸ್ತೀನಿ ಅಂದವಳೆ. ಅದಕ್ಕೆ ಊಟಕ್ಕೆ ಡಿನ್ನರಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಗಾಯ್ಸ್. ಮದರ್ಸ್ ಡೇ ಸ್ಪೆಷಲ್ ಲಾಸ್ಟ್. ಈಗ ಏನು ಅಂದರೆ ಐಸ್ ಕ್ರೀಮ್ ಕೇಕ್ ಕಟ್ ಮಾಡಿಸಿದ್ದೀನಿ, ಅವ್ರ ಫೇವ್ರೇಟು. ಸೀರೆ ಕೊಡಿಸವಳೆ, ಗಿಫ್ಟು ಕೊಟ್ಟಿದ್ದೀನಿ. ಲಾಸ್ಟು ಡಿನ್ನರ್ ಬಂದು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲಿ ಹೋಗ್ಬಿಟ್ಟು ನಾವು ಮತ್ತೆ ಕಾಲ್ ಮಾಡ್ತೀವಿ. ಕಾಲ್ ಮಾಡುತ್ತೆ, ಜಾಗ್ ಮಾಡಲ್ಲ, ಕಾಲ್ ಮಾಡುತ್ತೆ. ಅಲ್ಲಿವರೆಗೂ ಬಾಯ್. ಸೈಡ್ ಎಂಟ್ರಿಲಿ ಇಲ್ಲಿ ಅಜ್ಜಿ ಇದೆ, ಕಾಣ್ತಿಲ್ವಲ್ ರಜಿ ನೀವು? ಹಾಯ್ ಎಲ್ರಜ್ಜಿ. ಹಾಯ್. ನಾವು ಹೋಟೆಲಿಗೆ ಬಂದಿದ್ದೀವಿ. ಹೆಂಗಿದೆ ಮದರ್ಸ್ ಡೇ? ಚೆನ್ನಾಗಿದೆ. ನೀವು ನಿಮ್ಮ ಅಪ್ಪ ಅಮ್ಮಂಗೆ ಯಾರ್ಯಾರು ನೋಡ್ತಾ ಇರೋರು, ನಿಮ್ಮ ಅಪ್ಪ ಅಮ್ಮಂಗೆ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಅಮ್ಮಂಗೆ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಅಪ್ಪಂಗೆ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೂ ಹಿಂಗೆಲ್ಲ ಟ್ರೀಟ್ ಕರ್ಕೊಬನ್ನಿ. ಕರ್ಕೊಬನ್ನಿ. ಬರೋದಕ್ಕಿಂತ ಚೆನ್ನಾಗಿ ನೋಡ್ಕೊಳ್ಳಿ ಫಸ್ಟು, ಅದೇ ಸಾಕು. ಹಾಗೆ ಕಾಣ್ತಿರಲಿಲ್ಲ, ಮಾತಾಡಿ. ಏನು ಮಾತಾಡಲಿ, ನಾನು ಶಾಪಿಂಗ್ ಹೋಗಿದ್ದು, ಸೀರೆ ತಗೊಂಡು, ಒಡವೆ ಅಂಗಡಿಗೆ ಹೋದು, ಪರ್ಚೇಸ್ ಮಾಡ್ದು ಬಂದಿದ್ದೀವಿ. ಈಗ ಹೋಟ್ಲಿಗೆ ಬಂದಿದ್ವಿ, ಊಟ ಕೊಡಿಸ್ತಾ ಇದ್ದಾರೆ ಸ್ಫೂರ್ತಿಯವರು. ಊಟ ಮಾಡ್ತೀವಿ. ಅವ್ರ ಅಜ್ಜಿ ನಾನು. ಬಾಯ್. ನೀವು ಅಜ್ಜಿ ಅಂತ ಎಲ್ಲರಿಗೂ ಗೊತ್ತು, ಬನ್ನಿ ನನ್ನ ಬ್ಲಾಗಲ್ಲಿ. ಊಟ ಎಲ್ಲ ಆಯಿತು, ಬೀಳ ತಿಂತವ್ರ. ನಮ್ಮ ಮದರ್ಸ್ ಇಷ್ಟ ಆಯಿತಾ? ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದಾಳೆ ನನ್ನ ಮಗಳು. ಬಾಯ್. ಊಟ ಎಲ್ಲ ಆಯಿತು, ಚೆನ್ನಾಗಿದೆ ಊಟ. ಮಗಳು ಊಟ ಕೊಡಿಸಿದೆ, ತುಂಬಾ ಚೆನ್ನಾಗಿದೆ. ಒಂದ್ಸಲ ಹಾಸನಕ್ಕೆ ಬಂದರೆ ನೀವು ಊಟ ಮಾಡಿ. ಬಾಯ್. ಇದಾಗಿತ್ತು ಇವತ್ತಿನ ಬ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.